ಬೀದಿ ದೀಪದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದ್ರ? ಆ ವ್ಯಕ್ತಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದ್ರ? ಓ, ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣಕ್ಕೆ ಶಾಲೆಗಳೇ ಇರ್ಲಿಲ್ವೇ, ಆವಾಗಲೂ ಇಂಥವ್ರು ಓದಿದ್ರ? ಮತ್ತೆ ನನಗೇನಪ್ಪ ತೊಂದರೆ ಆಗಿದೆ? ನನಗೆ ಅಟ್ಲೀಸ್ಟ್ ಮಲಗ್ಲಿಕ್ಕೆ ಮನೆ ಇದೆಯಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಅನ್ನ ಚಾ ಇದೆ, ಶಾಲೆ ಇದೆ, ಶಾಲೆಯಲ್ಲಿ ಪಾಠ ಮಾಡ್ತಿದ್ದಾರೆ, ನಾನು ಯಾರು ಶಾಲೆಯಿಂದ ಹೊರಗೆ ಹಾಕ್ತಿಲ್ಲಲ್ಲ, ನಾನು ಹೋಗ್ಬೇಕಲ್ಲ ಅಷ್ಟೇ, ನಾನು ಕಲಿಬೇಕಷ್ಟೇ. 3-4 ದಿವಸ ತನ ಉಪವಾಸ ಇದ್ದನ್ನ ನಾನು ಇವತ್ತು ಪಠ್ಯದಲ್ಲಿ ಓದ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಹೊತ್ತು ಎರಡು ಹೊತ್ತಿಗಾದ್ರೂ ನನಗೆ ಊಟ ಸಿಗ್ತಾ ಇಲ್ಲ, ನಮ್ಮ ತಂದೆ ತಾಯಿ ಕೊಡ್ತಿದಾರಲ್ಲ, ನನಗೆ ಬಟ್ಟೆ ಹಾಕ್ಲಿಕ್ಕೆ ಬಟ್ಟೆನಾದ್ರೂ ಇದೆಯಲ್ಲ, ಅದಿಲ್ಲದ ಪಾಠವನ್ನ ನಮ್ಮ ಶಿಕ್ಷಕರು ಹೇಳ್ತಿದ್ದಾರೆ. ಮತ್ತೆ ನನಗೇನ್ ತೊಂದ್ರೆ? ನಾನು ಶಾಲೆಗೆ ಹೋಗ್ಬೇಕು. ಯಾವುದೇ ಕಾರಣವನ್ನ ಸೋಲಿಗೆ ಕೊಡಬಾರದು. ನಮ್ಮ ಗುರುಗಳು ಇದನ್ನ ನಮ್ಮ ಜಿ ಚೌಡಿ ಟೀಚರ್ ಹೇಳ್ತಿದ್ರು, ಸೋಲಿಗೆ ಕಾರಣವನ್ನ ಕೊಡುವ ವ್ಯಕ್ತಿ ಅಸಹಾಯಕ, ಅವನಿಂದ ಗೆಲುವು ಸಾಧ್ಯ ಇಲ್ಲ. ಓಹೋ, ಅಂದ್ರೆ ನಾನು ನನ್ನ ಯಾವುದೇ ಸಮಸ್ಯೆಗಳಿಗೆ ಕಾರಣ ಕೊಡಬಾರದು, ನಾನು ಪರಿಹಾರ ಆಗ್ಬೇಕು. ನನ್ನ ಸಮಸ್ಯೆಗೆ ನನ್ನನ್ನ ಬಿಟ್ಟರೆ ಬೇರೆ ಯಾರೂ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಶಕ್ತಿ ಬಂದು ದೈವಿ ಆಶೀರ್ವಾದ, ಹಿರಿಯರ ಅದು ಇರ್ತದೆ. ನನ್ನ ಸಮಸ್ಯೆಗೆ ನಾನು ಪರಿಹಾರ ಚಿಕ್ಕ